ಹಲೋ ವಿವರ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾಟಿ ಕೋಳಿನ ಹೇಗೆ ಕಾವಿ ಕೂರಿಸ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಸೊ ಇವಾಗ ನೀವು ನೋಡ್ತಾರೆ ಕೋಳಿ ಮರಿಗಳು ಆಲ್ರೆಡಿ ಹ್ಯಾಚಿಂಗ್ ಮಾಡಿಸಿರೋ ಅಂಥದ್ದು ಕಾವಿ ಕೂರಿಸಿನೇ. ಸೊ ಮೊದಲು ನಾವು ಯಾವಾಗ ಕೋಳಿನ ಕಾವಿ ಕೂರಿಸ್ಬೇಕು ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತಂದರೆ, ಕೋಳಿ ಮೊಟ್ಟೆ ಎಲ್ಲ ಇಟ್ಟಾದಮೇಲೆ ಈ ರೀತಿ ಎಲ್ಲೂ ಎದ್ದು ಹೋಗಲ್ಲ, ಒಂದೇ ಕಡೆ ಕೂತಿರುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಸ್ಟೋರ್ ಮಾಡಿರೋಂಥ ಮೊಟ್ಟೆಗಳನ್ನ ತಂದು ಅದಕ್ಕೆ ಇಡಬೇಕಾಗುತ್ತೆ. ಸೊ ನಾನು ಫ್ರಿಡ್ಜಲ್ಲೇ ಮೊಟ್ಟೆಗಳನ್ನೆಲ್ಲ ಸ್ಟೋರ್ ಮಾಡಿ ಇಡೋದು. ಹ್ಯಾಚಿಂಗ್ ಆಗುತ್ತಾ ಅನ್ನೋದು ಡೌಟ್ ಇರುತ್ತೆ, ಖಂಡಿತ ಆಗುತ್ತೆ. ಸೊ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಕಾವಿಗೆ ಬಂದಮೇಲೆ ಅದನ್ನು ತೊಗೊಂಡು ಬಂದು ನೋಡಿ ಈ ಥರ ಕೋಳಿಗೆ ಇಡಬೇಕಾಗುತ್ತೆ ಒಂದೊಂದಾಗಿ. ನಾನೊಂದು 11 ಮೊಟ್ಟೆಯನ್ನು ಇಡ್ತೇನೆ, ಯಾಕಂದರೆ ಕೋಳಿ ಚಿಕ್ಕದಾಗಿದೆ ಅಷ್ಟೇ. ಸೊ ಅದ್ರ ಕೆಪಾಸಿಟಿ ನೋಡಿ ನಾವು ಮೊಟ್ಟೆನ ಕಾವಿಗೆ ಇಡಬೇಕಾಗುತ್ತೆ. ಅದರಿಂದ ನಾನು 11 ಮೊಟ್ಟೆನೇ ಇಡ್ತಾಯಿದ್ದೀನಿ. ಇದಕ್ಕೆ ಇದು ಮೊಟ್ಟೆ ಕೋಲ್ಡ್ ಆಗಿರೋದ್ರಿಂದ ಅದು ಹತ್ರ ರಿಯಾಕ್ಟ್ ಮಾಡ್ತಾಯಿದೆ ಅಷ್ಟೇ. ಅದೊಂದು 5-10 ನಿಮಿಷ ಆದಮೇಲೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಮೊಟ್ಟೆ ಮೇಲೆ. ಸೊ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ಮೊಟ್ಟೆನ ಸೇಫಾಗಿ ಈ ಥರ ಇಡಬೇಕಾಗುತ್ತೆ. ಅದು ನಾನು ಹುಲ್ಲನ್ನು ಹಾಕಿ ಇಟ್ಟಿದ್ದೀನಿ. ನೀವು ಮರಳು ಅಥವಾ ಮಣ್ಣು ಬೇರೆ ಏನಾದರೂ ಹಾಕಿ ಇಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸೇಫಾಗಿರಬೇಕಾಗುತ್ತೆ. ಮೊಟ್ಟೆ ಎಲ್ಲ ಜಾರದೇ ಇರೋ ರೀತಿಯಲ್ಲಿ ಇಡಬೇಕಾಗುತ್ತೆ. ಸೊ ನೋಡಿ ಈ ಥರ ಹುಲ್ಲನ್ನು ಆ ಥರ ಹಾಕಿ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಇಟ್ಟರೆ ಅದೇ ಆರಾಮಾಗಿ ಕೂತ್ಕೊಳ್ಳುತ್ತೆ ಮೊಟ್ಟೆ ಮೇಲೆ, ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ. ನೆಕ್ಸ್ಟು ಅದು ಮೊಟ್ಟೆ ಎಲ್ಲ ಇಟ್ಟ ಮೇಲೆ ಒಣಮೆಣ್ಸಿನ್ಕಾಯಿನ ಹಾಕಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಕೋಳಿ ಒಂದೇ ಕಡೆ ಒಂದು 20 ದಿನ ಕೂರೋದ್ರಿಂದ ಇರುವೆಗಳಾಗಿರ್ಬೋದು ಅಥವಾ ಸೊಳ್ಳೆ ಬೇರೆ ಇನ್ಸೆಕ್ಟ್ಸ್ಗಳು ಯಾವುದೂ ಅದಕ್ಕೆ ಡಿಸ್ಟರ್ಬ್ ಮಾಡದೇ ಇರಲಿ ಅಂತ ಒಣಮೆಣ್ಸಿನ್ಕಾಯಿನ ಈ ಥರ ಹಾಕಬೇಕಾಗುತ್ತೆ ಸುತ್ತ. ಸೊ ನೋಡಿ ನಾನು ಈ ಥರ ಹಾಕಿದ್ದೀನಿ, ಈ ಥರ ಹಾಕಬೇಕಾಗುತ್ತೆ. ನೋಡಿ ಒಂದು 5-10 ನಿಮಿಷ ಆದಮೇಲೆ ಮೊಟ್ಟೆ ಎಲ್ಲ ನೀಟಾಗಿ ಅದೇ ಕೂತ್ಕೊಳ್ಳುತ್ತೆ ಮೊಟ್ಟೆ ಮೇಲೆ. ಮತ್ತು ಈ ಥರ ಓಪನ್ ಸ್ಪೇಸ್ ಬಿಡಬಾರ್ದು, ಯಾಕಂದರೆ ಬೇರೆ ಹುಂಜಗಳೆಲ್ಲ ಬಂದು ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀಟಾಗಿ ಈ ಥರ ಕವರ್ ಮಾಡಬೇಕಾಗುತ್ತೆ. ನಾವು ಕಾವಿಗೆ ಕೂರಿಸಿರೋ ಕೋಳಿಗೆ ಬೇರೆ ಕೋಳಿಗಳು ಡಿಸ್ಟರ್ಬ್ ಮಾಡದೇ ಇರಲಿ ಅಂತ ನಾನು ಅದೇ ರೀತಿ ಮಾಡಿದ್ದೀನಿ. ನೋಡಿ ಇದು ಆಲ್ರೆಡಿ ಹ್ಯಾಚಿಂಗ್ ಆಗಿರೋ ಅಂಥದ್ದು ಒಂದು 2-3 ದಿನ ಆಗಿದೆ ಅಷ್ಟೇ ಇದು ಹ್ಯಾಚಿಂಗ್ ಆಗಿ. ಸೊ ಅದನ್ನು ಈ ಥರ ಸಪ್ರೇಟ್ ಮಾಡಿ ಫೀಡ್ಸನ್ನು ತಂದು ಹಾಕಬೇಕಾಗುತ್ತೆ. ಪ್ರೀಸ್ಟಾರರ್ ಅಂತ ಹೇಳ್ತೀವಿ, ಸ್ಟಾರ್ಟಿಂಗಲ್ಲಿ ಅದನ್ನೇ ಕೊಡಬೇಕು, ಅದನ್ನೇ ಚೆನ್ನಾಗಿ ತಿಂತವೆ. ಮತ್ತು ಒಂದು 15-20 ದಿನ ಈ ಥರ ಒಳಗಡೆನೇ ಕಾಯಿ ಕೋಳಿ ಜೊತೆನೇ ಬಿಟ್ಟು ಸಾಕಬೇಕಾಗುತ್ತೆ. ಹೊರಗಡೆ ಅಂತೂ ಬಿಡಬಾರ್ದು, ಯಾಕಂದರೆ ಕಾಗೆ ಮತ್ತು ಹದ್ದುಗಳೆಲ್ಲ ಎತ್ಕೊಂಡು ಹೊಂಟೋಗ್ಬಿಡುತ್ತೆ. ಸೊ ನಮಗೆ ಲಾಸ್ ಆಗುತ್ತೆ. ಅದರಿಂದ ಈ ಥರ ಒಳಗಡೆನೇ ಬಿಟ್ಟು ಸಾಕೋದು ತುಂಬ ಸೇಫಾಗಿರುತ್ತೆ ನೋಡಿ. ಮತ್ತು ಈ ಕೋಳಿಗಳಿಗೆ ಯಾವ ರೀತಿ ವ್ಯಾಕ್ಸಿನ್ ಮಾಡಬೇಕು ಅನ್ನೋದನ್ನು ಇವಾಗ ಇಟ್ಟಿರೋ ಬ್ಯಾಚ್ ಹ್ಯಾಚಿಂಗ್ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಆಲ್ರೆಡಿ ಹ್ಯಾಚಿಂಗ್ ಆಗಿರೋ ಮರಿಗಳು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ. ನೋಡಿ ಇದು ಒಂದು 3-4 ಡೇಸ್ ಆಗಿರ್ಬೋದು ಅಷ್ಟೇ. ಈ ಥರ ಸಪ್ರೇಟ್ ಮಾಡಿ ಅದನ್ನು ನೋಡ್ಕೋಬೇಕಾಗುತ್ತೆ ಒಂದು 20 ದಿನ ಅಷ್ಟೇ. ಅದಾದಮೇಲೆ ನೀವು ಹೊರಗಡೆನೇ ಬಿಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಮುಂದೆ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.